ತುಂಬ ದಿನ ಆದಮೇಲೆ ಮಿಡಲ್ ಕ್ಲಾಸ್ ಕಥೆಗಳು ನನ್ನ ಒಂದು ಪಾಡ್ಕಾಸ್ಟ್ಗೆ ಅಥವಾ ನನ್ನ ಒಂದು ಬಾಲ್ಯದ ಕಥೆಗೆ ನೆನಪಿಗೆ ನಿಮ್ಮನ್ನು ಕರ್ಕೊಂಡು ಹೋಗೋದಕ್ಕೆ ಬಂದಿದ್ದೀನಿ. ಇವತ್ತು ನಾನೊಂದು ಕಾಮೆಂಟ್ ಹಾಕಿದ್ದೆ, ಬರ್ತಾ ಇದೆ ಅಂತ. ನಂದೊಂದು ಸಿನಿಮಾ ರಿಲೀಸಿಗೆ ರೆಡಿ ಇದೆ ವಿಡಿಯೋ ಅಂತ. ಅದರ ಟೀಸರ್ ಬಿಟ್ಟಿದ್ವಿ. ಅದ್ರ ಕೆಳಗಡೆ ನಾನೊಂದು ಕಮೆಂಟ್ ಹಾಕಿದ್ದೆ, ಬರ್ತಾ ಇದೆ ಅಂತ. ಸೊ ಅದ್ರ ಕುರಿತಾಗಿ ನಾನು ನನ್ನ ವೈಫು ಮಾತಾಡ್ತಾ ವಾಕ್ ಮಾಡ್ತಾ ಇದ್ವಿ. ಸೊ ಅವಳಿಗೆ ಇದ್ರ ಕಾಂಟೆಕ್ಸ್ಟ್ ಹೇಳ್ತಾ ಇದ್ದೆ. ಅದಕ್ಕೊಬ್ರು ರಿಪ್ಲೈ ಮಾಡಿದ್ರು, ಸಿನಿಮಾ ನೋಡಿದ್ಮೇಲೆ ಸಾಧು ಕೋಕಿಲ ಅವ್ರಿಗೆ ಈ ದೃಶ್ಯದಲ್ಲಿ ಕೊನೆಯಲಾಗುವಂತ ಶಾಕ್ ತರ ನಮಗೂ ಆಗ್ಬಾರ್ದು ಅಥವಾ ಆಗಬಹುದು ಅನ್ನೋ ತರ ಏನೋ ರಿಪ್ಲೈ ಮಾಡಿದ್ರು. ಸೊ ಆ ಜೋಕಿನ ಕಾಂಟೆಕ್ಸ್ಟ್ ಹೇಳ್ತಾ ಹಳೆಯ ಒಂದು ನೆನಪಿನ ದೋಣಿಯಲ್ಲಿ ಹಾಗೇ ಹೋದಾಗ ಅನುಭವ ಆಯಿತು. ಹಳೆದೆಲ್ಲ ಒಂದ್ಸತಿ ಮೆಲುಕು ಹಾಕೋ ಅಂತ ಪರಿಸ್ಥಿತಿ ಬಂತು. ಈ ಬರ್ತಾ ಇದೆ ಅಂತ ಒಂದು ಕಾಮಿಡಿ ಅಂದರೆ ಸಾಧು ಕೋಕಿಲ ಅವರು ಮತ್ತು ಜಗ್ಗೇಶ್ ಅವ್ರದ್ದು ಯಾವುದೋ ಮೋಟ್ರ್ ರಿಪೇರಿ ಏನೋ ಮಾಡ್ತಿರ್ತಾರೆ ಜಗ್ಗೇಶ್ ಅವರು. ಸಾಧು ಕೋಕಿಲ ಅವರು ಸರಿ ಮಾಡೋದಕ್ಕೆ ಬರ್ತೀನಿ, ಒಂಚೂರು ಹೆಲ್ಪ್ ಮಾಡ್ತೀನಿ ಅಂತ ಏನೋ ಬರ್ತಾರೆ. ಆ ಸಮಯದಲ್ಲಿ ಎಲೆಕ್ಟ್ರಿಕ್ ಕನೆಕ್ಷನ್ ಆನ್ ಮಾಡೋದು ಆಫ್ ಮಾಡೋದು ಹಾಕು ಅಂತ ಒಂದು ಜೋಕ್ ಇದೆ. ಅದರಲ್ಲಿ ಇವರು ವೈರ್ನ ಕನೆಕ್ಟ್ ಮಾಡಿ ಅದನ್ನ ಕರೆಕ್ಟ್ ಮಾಡೋ ಸಮಯಕ್ಕೆ ಹಲ್ಲಲ್ಲಿ ಇಟ್ಕೊಂಡು ಅದನ್ನ ಸರಿ ಮಾಡ್ತಿರ್ತಾರೆ. ಅವನು ಆನ್ ಮಾಡ್ತಾನೆ, ಅದರಿಂದ ಕರೆಂಟ್ ಶಾಕ್ ಆಗಿ ಮುಖ ಎಲ್ಲ ಕರ್ಕಲಾಗೋಗುತ್ತೆ. ಇದೊಂದು ಹ್ಯೂಮರ್ ಇದೆ ಅದರಲ್ಲಿ. ಸೊ ಅವಾಗ ನಮ್ಮ ಹತ್ರ ಒಂದು ಮೋಟ್ರೋಲಾ ಮೊಬೈಲ್ ಇತ್ತು. ತುಂಬಾ ಕಮ್ಮಿ MB ಅದರಲ್ಲಿ ಸ್ಟೋರ್ ಮಾಡ್ಬೋದಿತ್ತು. ಸ್ಟೋರೇಜ್ ಸ್ಪೇಸ್ ತುಂಬಾ ಕಮ್ಮಿ ಇತ್ತು ಅಂಡ್ ಅದಕ್ಕೆ ಮೆಮೊರಿ ಕಾರ್ಡ್ ಆಪ್ಷನ್ ಕೂಡ ಇರಲಿಲ್ಲ. ಆಗ ಈಗ ಹಾಡುಗಳನ್ನ ಕೇಳೋದಕ್ಕಾಗಿರ್ಬೋದು ಅಥವಾ ಹಾಡುಗಳನ್ನ ಸ್ಟೋರ್ ಮಾಡೋದಕ್ಕಾಗಿರ್ಬೋದು ಈ ಐಪ್ಯಾಡ್ ಅಂತ ಸಮಥಿಂಗ್ ಏನೋ ಬರ್ತಿತ್ತು ಚಿಕ್ಕದಾಗಿ. ಅದು ನಮ್ಮ ಸ್ನೇಹಿತನ ಹತ್ರ ಇತ್ತು. ಅದರಲ್ಲಿ ಅವನೊಂದು 150 ಹಾಡನ್ನ ಸ್ಟೋರ್ ಮಾಡ್ಕೊಂಡ್ ಬರ್ತಾ ಇದ್ದ. ಆದರೆ ನಾನು ಹಾಡು ಸ್ಟೋರ್ ಮಾಡ್ಬೇಕಂದ್ರೆ ನನ್ನ ಹತ್ರ ಇದ್ದಿದ್ದು ಈ ಮೋಟೋರೋಲಾ ಮೊಬೈಲ್ ಫೋನು. ಈ ಮೊಬೈಲ್ ಫೋನಲ್ಲಿ ಏನಾದರೂ ಒಂದು 2 ಹಾಡನ್ನು ಸೇವ್ ಮಾಡ್ಬೋದಿತ್ತು ಅನ್ಸುತ್ತೆ ಮ್ಯಾಕ್ಸಿಮಮ್. ಆಗ ನಮ್ದೇನಂದ್ರೆ 2 ಥರ ಇತ್ತು ಹಾಡನ್ನು ಸ್ಟೋರ್ ಮಾಡೋದು. ಒಂದು ಈ ಥರ ತುಂಬಾ ಜ್ಞಾನ ಇರುವಂಥ ಸ್ನೇಹಿತರ ಹತ್ರ ಹೋಗಿ ಮೊಬೈಲ್ಗೆ ಡೈರೆಕ್ಟಾಗಿ ಹಾಡನ್ನು ಹಾಕೊಳ್ಳೋದು, ಅದನ್ನು ಬ್ಲೂಟೂತ್ ಥ್ರೂ ಅವ್ರ ಮೊಬೈಲಿಂದ ನಮ್ಮ ಮೊಬೈಲ್ಗೆ ಬ್ಲೂಟೂತಲ್ಲಿ ಹಾಡನ್ನು ಕಳಿಸ್ಕೊಳ್ಳೋದು, ಅಥವಾ FM ಹಾಡು ಬರ್ತಿದ್ರೆ ಅದನ್ನು ರೆಕಾರ್ಡ್ ಮಾಡ್ಕೊಳ್ಳೋದು. ಸೊ ನನಗೇನಂದರೆ ಅವಾಗಿಂದನೂ ಹಾಡಿನ ಕ್ವಾಲಿಟಿ, ಸೌಂಡ್ ಕ್ವಾಲಿಟಿ ತುಂಬ ಚೆನ್ನಾಗಿರಬೇಕು ಅನ್ನೋದೊಂದು ಹುಚ್ಚು. ಹಾಗಾಗಿ FM ಏನೇ ಅಂದರೆ ರೆಕಾರ್ಡ್ ಮಾಡ್ತಿದ್ರು ಹಾಡನ್ನು, ಅದು ಡೌನ್ಲೋಡ್ ಮಾಡಿ ಕೇಳಿಸ್ಕೊಳ್ಳುವಾಗ ಒಂದು ಕ್ವಾಲಿಟಿ ಇರುತ್ತಲ್ಲ ಹಾಡಿಂದು, ಆ ಕ್ವಾಲಿಟಿ ಬೇಕು ಅನ್ನೋ ಥರದೊಂದು ಹುಚ್ಚು. ಹಾಗಾಗಿ ಈ ಸ್ಪೇಸ್ ಇತ್ತಲ್ಲ, ತುಂಬಾ ಕಮ್ಮಿ ಸ್ಪೇಸು. ಆ ಸ್ಪೇಸ್ನಲ್ಲಿ ಒಂದು ಹಾಡು, 2 ಹಾಡು, ಒಂದು ಯಾವುದೋ ಒಂದು ದೃಶ್ಯಾವಳಿ, ಲೈಕ್ ಯಾವುದೋ ಒಂದು ಸಣ್ಣ ದೃಶ್ಯ, ತುಂಬ ಕಮ್ಮಿ 320p ಇರುವಂಥ ಒಂದು ಪಿಕ್ಸೆಲ್ಸ್ ಇರುವಂಥದ್ದು ಯಾವುದೋ ಒಂದು ದೃಶ್ಯನ ಸ್ಟೋರ್ ಮಾಡ್ಕೋಬೋದಿತ್ತು. ಆಗ ನನ್ನ ಆ ಮೋಟ್ರೋಲಾ ಮೊಬೈಲ್ನಲ್ಲಿ ತುಂಬಾ ಫೇಮಸ್ ಆಗಿದ್ದರಿಂದ ಕೊಲವರಿಡಿ ಹಾಡಿತ್ತು. ಅದೇ ರಿಂಗ್ ಟೋನ್ ಆಗಿತ್ತಾಗ, ವೈದಿಸ್ ಕೊಲವರಿಡಿ. ಆಮೇಲೆ ಓವರ್ ದಿ ಪೀರಿಯಡ್ ಆಫ್ ಟೈಮ್ ನನಗೆ ಹಾಡನ್ನು ಬದಲಾಯಿಸ್ಕೋಬೇಕು ಅಂತ ಅನಿಸ್ತು. ಆಗ ಇನ್ನೊಂದು ಹಾಡನ್ನು ಹಾಕೊಂಡಿದ್ದೆ, ಕನ್ನಡ ನಾಡಿನ ಜೀವನದಿ ಕಾವೇರಿ ಅಂತ, ಜೀವನದಿ ಸಿನಿಮಾದು. ಅದೇ ರಿಂಗ್ ಟೋನು ಕೂಡ ಆಗಿತ್ತು. ಅದೇ ಹಾಡು ಸ್ಟೋರ್ ಮಾಡ್ಕೊಂಡಿದ್ದೆ. ಆ್ಯಂಡ್ ಆ ಹಾಡಿನ ಏನಂತಾರೆ ಬೈಟ್ಸ್ ತುಂಬ ಜಾಸ್ತಿ ಇತ್ತು, ಜಾಸ್ತಿ ಸ್ಟೋರೇಜ್ನ ಅದು ಆಕ್ಯುಪೈ ಮಾಡಿತ್ತು. ಇದ್ರ ಜೊತೆಗೆ 2 ಸಣ್ಣ ದೃಶ್ಯಗಳನ್ನು ಕೂಡ ಮೊಬೈಲ್ನಲ್ಲಿ ಸ್ಟೋರ್ ಮಾಡ್ಕೊಂಡಿದ್ವಿ. ಒಂದು ದೃಶ್ಯ ಬಂದು ಇದೆ, ಬರ್ತಾ ಇದೆ. ಮತ್ತೊಂದು ನನ್ನ ಪ್ರಕಾರ ಯಾವುದೋ ಮಠ ಸಿನಿಮಾದ ಯಾವುದೋ ಒಂದು ದೃಶ್ಯ ಇರಬೇಕು. ಸೊ ಹೀಗೆ 2 ದೃಶ್ಯಾವಳಿ, ಸಣ್ಣ ಬಿಟ್ಸು, ಸೀನ್ ಬಿಟ್ಸು ಇತ್ತು ಮೊಬೈಲಲ್ಲಿ. ಆಗ ನಮ್ಮ ಹತ್ರ ಇದ್ದಿದ್ದು ಕಮ್ಮಿ ಸ್ಪೇಸ್ ಆಗಿರ್ಬೋದು, ಸ್ಟೋರೇಜು, ಬಟ್ ತುಂಬ ಚೂಸಿ ಇರ್ತಿದ್ವಿ. ನಮಗೆ ಇದೇ ಹಾಡಬೇಕು ಆ್ಯಂಡ್ ಆ ಸ್ಪೇಸ್ ತುಂಬ ಕಮ್ಮಿ ಇದೆ ನಮ್ಮ ಹತ್ರ. ಅದರಲ್ಲಿ ಯಾವ್ಯಾವುದೋ ನಾನ್ಸೆನ್ಸ್ಗಳನ್ನು ಇಟ್ಕೋತಾ ಇರಲಿಲ್ಲ. ಎಷ್ಟು ಬೇಕೋ ಅಷ್ಟು ಮಾತ್ರ ಇಟ್ಕೋತಾ ಇದ್ವಿ. ಆ್ಯಂಡ್ ಫೋಟೋಸ್ ಕೂಡ ಯಾವುದೋ ಒಂದಿಷ್ಟು ಫೋಟೋಸು ಅದರಲ್ಲಿ ಬಂದಿದ್ರೆ ತುಂಬ ಕಮ್ಮಿ MP ಇರ್ತಿತ್ತು ಕ್ಯಾಮ್ರಾ ಕೂಡ. ಅದರಲ್ಲೂ ಏನಾದರೂ ಫೋಟೋಸ್ ತೆಗಿತಾ ಇದ್ರೂ ನಾವು ಬೇಡದಿರೋ ಫೋಟೋಗಳನ್ನ ಡಿಲೀಟ್ ಮಾಡ್ತಾ ಇದ್ವಿ ಬಿಕಾಸ್ ಆಫ್ ದ ಸ್ಟೋರೇಜ್ ಇಶ್ಯೂ. ತುಂಬ ಫೋಟೋಸ್ ಇಟ್ಕೊಂಡ್ರೆ ಸ್ಟೋರೇಜ್ ತುಂಬ್ಕೊಂಡ್ಬಿಟ್ರೆ ಕಷ್ಟ ಆಗುತ್ತೆ ಅಂತ. ಅದೇ ನಾವು ಈಗ ಜನರಲ್ ಆಗಿ ಈಗ ನಾವು ಕ್ಲೌಡ್ ಸ್ಟೋರೇಜ್ನಲ್ಲಿ ಕೂಡ 1 TB ಅಷ್ಟು ಮೆಮೊರೀಸ್ ಇದ್ರು, ನಮ್ಮ ಹತ್ರ ಹಾರ್ಡ್ ಡ್ರೈವ್ಸ್ ಇದ್ರು, ಮೊಬೈಲ್ನ ಸ್ಟೋರೇಜ್ ಲಿಮಿಟ್ಸು ನಮಗೆ ತುಂಬ ಹ್ಯೂಜ್ ಸ್ಟೋರೇಜ್ ಕೆಪಾಸಿಟಿ ಇರೋಂಥ ಮೊಬೈಲ್ಗಳ ಕೈಗೆ ಸಿಕ್ಕಿದ್ರು ಕೂಡ ಆಗಿನ ಸಂತೋಷ ಈಗಿನ ಏನಂತಾರೆ ನಮ್ಮ ಯೂಸೇಜ್ನಲ್ಲಿ ಆಗಲಿ ಅಥವಾ ನಮ್ಮೊಂದು
ಒಂದು ಎಂಟರ್ಟೈನ್ಮೆಂಟ್ನ ಸವಿಯೋದ್ರಲ್ಲಾಗಿರ್ಬೋದು ಇಲ್ಲ ಅಂತ ಅನ್ಸುತ್ತೆ. ಆ್ಯಂಡ್ ಎಲ್ಲೋ ಒಂದು ಕಡೆ ಅಬ್ಸರ್ವ್ ಮಾಡ್ತಾ ಇದ್ರೆ ನನಗನ್ಸಿತ್ತು, ಈಗ ನಾವು ಎಷ್ಟು ಫೋಟೋಸ್ ಇದೆ ಅನ್ನೋದು ನೋಡಿರಲ್ಲ, ಅದು ತುಂಬ ಹೋಗ್ಬಿಟ್ಟಿರುತ್ತೆ, ಫುಲ್ ಸ್ಟೋರೇಜ್ ಆಗಿ ಅದು ರೆಡ್ ಕಲರ್ ಬಂದಮೇಲೆ ನಾವು ಬೇಡ್ದಿರೋ ಡಿಲೀಟ್ ಮಾಡ್ತೀವಿ. ಅಲ್ಲಿ ತನಕ ನಾವು ಎಷ್ಟೊಂದು ನಮ್ಗೆ ಅನಗತ್ಯ ಇರುತ್ತೆ ಅದನ್ನೆಲ್ಲ ತುಂಬಿಸ್ಕೊಂಡ್ಬಿಟ್ಟಿರ್ತೀವಿ ಮೊಬೈಲ್ಗೆ. ಪ್ರಾಬಬ್ಲಿ ನಾವು ಬದುಕಿಗೂ ಅದೇ ಮಾಡ್ಕೋತಾ ಇದೀವಿ ಅನ್ಸುತ್ತೆ. ಅಗತ್ಯ ಇರೋದಕ್ಕಿಂತ ಅನಗತ್ಯಗಳನ್ನು ತುಂಬಿಸ್ಕೋತಾ ಇದೀವಿ. ಅದೆಲ್ಲೋ ಒಂದು ಕಡೆ ಹಿಟ್ಟು ಮಾಡೋ ಟೈಮ್ ತನಕ ಅದನ್ನು ಸಹಿಸ್ಕೊಂಡು ಆಮೇಲೆ ನಾವು ಬೇಡದೇ ಇರೋದನ್ನ ತಲೆಯಿಂದ ಕಿತ್ತಾಕ್ತಾ ಇದೀವಿ ಅನ್ಸುತ್ತೆ. ಬಟ್ ಅವಾಗ ನಮ್ಗೆ ಎಷ್ಟು ಬೇಕೋ ಅಷ್ಟು ಆಯ್ಕೆಗಳು ಜಾಸ್ತಿ ಮಾಡೋಕ್ಕೆ ಅವಕಾಶ ಇರಲಿಲ್ಲ. ಆ್ಯಂಡ್ ನಮ್ಮ ಆಯ್ಕೆಗಳು ಕೂಡ ಸರಿಯಾದ ಆಯ್ಕೆಯೇ ಮಾಡಬೇಕಾದಂತಹ ಅನಿವಾರ್ಯತೆ ಇತ್ತು. ಹಾಗಾಗಿ ಅನಿವಾರ್ಯತೆ ತುಂಬಾ ಇಂಪಾರ್ಟೆಂಟ್ ಅನ್ಸುತ್ತೆ ಒಬ್ಬ ಮನುಷ್ಯಂಗೆ. ಚಾನಲ್ಗಳಲ್ಲೂ ಅಷ್ಟೇ, ನಮಗೀಗ 7 ಗಂಟೆಯಿಂದ 7:30 ಅಥವಾ 7:30 8 ಗಂಟೆಗೋ ಅಂತ ಏನೋ ಒಂದು ಪ್ರೋಗ್ರಾಮ್ ಬರುತ್ತೆ ಅಂದಾಗ ನಮಗೀಗ 2 ಆಪ್ಷನ್ ಇಲ್ಲ. ಅಂದರೆ ಎಕ್ಸಾಂಪಲ್, ಯಾವುದೋ ಒಂದು ಚಾನಲ್ನಲ್ಲಿ ಕ್ರಿಕೆಟ್ ಬರ್ತಿದೆ, ಇನ್ನೊಂದು ಚಾನಲ್ನಲ್ಲಿ ನಮ್ಮ ನೆಚ್ಚಿನ ಸಿನಿಮಾ ಬರ್ತಿದೆ ಅಂದರೆ 2ರಲ್ಲಿ ಒಂದನ್ನೇ ನಾವು ಕಾನ್ಸಂಟ್ರೇಟ್ ಮಾಡಿ ನೋಡಬೇಕಾಗುತ್ತೆ. ಎರಡೂ ನನಗೆ ಬೇಕು ಅಂದರೆ ಆಗಲ್ಲ, ಯಾವುದೋ ಒಂದು ನಾವು ಚೂಸ್ ಮಾಡಬೇಕಾಗುತ್ತೆ ಆ ಸಮಯಕ್ಕೆ. ಮತ್ತೆ ನಮ್ಗೇನಂದರೆ ಮತ್ತೆ ಇನ್ನೊಂದ್ಸತಿ ರೆಕಾರ್ಡ್ ಮಾಡಿ ನೋಡೋಣ ಅನ್ನೋಂಥ ಒಂದು ಏನಂದರೆ ಆಪರ್ಚುನಿಟಿನೇ ಇರಲಿಲ್ಲ ನಮಗೆ. ಯಾವುದೋ ಒಂದನ್ನು ಪರ್ಟಿಕ್ಯುಲರ್ ಆಗಿ ಚೂಸ್ ಮಾಡಲೇಬೇಕಾಗ್ತಿತ್ತು. ಹಾಗಾಗಿ ಏನಂದರೆ ನಾವು ಚೂಸಿ ಆಗಿರ್ತಿದ್ವಿ, ಯಾವ್ದು ಬೇಕೋ ಅದನ್ನು ಮಾತ್ರ ಇಟ್ಕೋತಿದ್ವಿ, ಬೇಡದಿರೋದನ್ನೆಲ್ಲ ತೆಗೆದಾಕ್ತಿದ್ವಿ. ಸೊ ಇವತ್ತು ಈ ಬರ್ತಾ ಇದೆ ಕಮೆಂಟಿಂದ ಎಲ್ಲ ಮೆಮೊರೀಸು ಓಪನ್ ಆಗ್ತಾ ಹೋಯಿತು. ಆ್ಯಂಡ್ ಆ ಫೋನ್ನಲ್ಲಿ ಈ ಕನ್ನಡ ನಾಡಿನ ಜೀವನದಿ ಹಾಡು, ಆಮೇಲೆ ಬರ್ತಾ ಇದೆ ಮಠದೊಂದು ದೃಶ್ಯ, ಇದೆಲ್ಲ ಇತ್ತು. ಇದ್ರ ಜೊತೆಗೆ ನಾನು FM-ನಲ್ಲಿ ಒಂದಿಷ್ಟು ಹಾಡುಗಳನ್ನ ರೆಕಾರ್ಡ್ ಮಾಡ್ಕೊಂಡಿದ್ದೆ. ಅವಾಗ ಜಾಸ್ತಿ ನಾನು ರೆಕಾರ್ಡ್ ಮಾಡ್ಕೊಂಡಿರೋ ಹಾಡನ್ನ ಕೇಳ್ತಾ ಇದ್ದಿದ್ದಂದರೆ ಸೈಕೋ ಸಿನಿಮಾದು ಹಾಡು. ನನ್ನ ಪ್ರಕಾರ ನಿನ್ನ ಪೂಜೆಗೆ ಬಂದೆ ಮಹದೇಶ್ವರ, ಅದು ನನ್ನ ಹತ್ರ ಇತ್ತು. ಜಸ್ಟ್ ಮಾತ್ಮಾತಲ್ಲಿ ಸಿನಿಮಾ ಹಾಡುಗಳು ಮೊಬೈಲ್ನಲ್ಲಿ ಸ್ಟೋರ್ ಆಗಿತ್ತು. ಆ್ಯಂಡ್ ನಾವು ಯಾವುದೋ ಒಂದು ಹೊಸ ಹಾಡಿಗೆ ಶಿಫ್ಟ್ ಆಗಬೇಕು ಅಂದಾಗ ಇಲ್ಲಿ ತನಕ ನಮ್ಮ ಮೊಬೈಲ್ನಲ್ಲಿ ರಿಂಗ್ ಟೋನ್ ಆಗಿ ನಮ್ಮ ಬದುಕಿನ ಒಂದು ಏನಂತಾರೆ ತುಂಬ ದೊಡ್ಡ ಪಾಲನ್ನು ಹೊಂದಿರುತ್ತಲ್ಲ ಯಾವುದೋ ಒಂದು ಹಾಡು, ಅದನ್ನು ನಾವು ರಿಂಗ್ ಟೋನ್ ಆಗು ಬಳಸ್ಕೊಂಡಿರ್ತೀವಿ, ಅದು ಸ್ಪೇಸ್ನ ಆಕ್ಯುಪೈ ಮಾಡ್ಕೊಂಡಿರುತ್ತೆ. ಈಗ ನಾನು ಹೊಸ ಹಾಡಿಗೆ ಶಿಫ್ಟ್ ಆಗಬೇಕು, ಅಥವಾ ನನಗೆ ಇನ್ನೊಂದು ಯಾವುದೋ ಹಾಡು ಮನಸ್ಸಿಗೆ ತುಂಬ ಹತ್ರ ಆಗಿದೆ, ಆಗ ಬೀಳ್ಕೊಡ್ಬೇಕಾಗುತ್ತೆ. ಈಗ ಇಲ್ಲಿವರೆಗೂ ನಮ್ಮ ಬಾಳ ಸಂಗಾತಿಯಾಗಿದ್ದಂಥ ಒಂದು ಹಾಡನ್ನು ಕಳಿಸ್ಕೊಟ್ಟು ಹೊಸ ಹಾಡನ್ನು ನಮ್ಮ ಲೈಫ್ಗೆ ತಂದ್ಕೊಬೇಕಾಗುತ್ತೆ. ಅದು ತುಂಬ ಒಂದು ಸ್ಕೂಲ್ಗಳಲ್ಲೆಲ್ಲ ನಮಗೆ ಕೊನೆಯ ದಿನ ಸೆಂಡ್ ಆಫ್ ಸಮಯದಲ್ಲಿ ಆಗೋ ಥರ ಅನುಭವ ಕೊಡ್ತಾ ಇತ್ತು. ಈ ಹಾಡನ್ನು ಕಳಿಸ್ಬೇಕಾಗತ್ತಲ್ವಾ ಅಂತ. ಆ ಸಮಯಗಳೆಲ್ಲ ತುಂಬ ಯೋಚನೆ ಮಾಡಿದ್ದಿದೆ. ಅಂದರೆ ಈ ಹಾಡು ಬೇಕಾ ಅಥವಾ ಈ ಹಾಡು ಬೇಕಾ, ಈ ನನ್ನ ಇನ್ನೊಂದು 10 MB ಇದ್ರೆ ಹಾಡು, ಈ 10 MBಗೆ ಇದು ಯೋಗ್ಯತೆ ಇದೆಯಾ, ಈ ಹಾಡಿಗೆ ಈ ಒಂದು ಜಾಗನ ಆಕ್ಯುಪೈ ಮಾಡ್ಕೊಳ್ಳೋ ಯೋಗ್ಯತೆ ಇದೆಯಾ ಅಂತ. ಅಂದರೆ ಲೈಫಲ್ಲೂ ನಾವು ಅದನ್ನು ಮಾಡಬೇಕು ಅನಿಸುತ್ತೆ. ಯಾರಿಗೆ ಈ ಒಂದು ಜಾಗನ ಆಕ್ಯುಪೈ ಮಾಡೋ ಯೋಗ್ಯತೆ ಇದೆ ಅಥವಾ ಏನಂತಾರೆ ಸ್ಥಾನನ ಕೊಡ್ಬೋದಾದಂತಹ ಒಂಥರ ಜನ ಇದ್ದಾರೆ, ಅಂಥವ್ರಿಗೆ ಮಾತ್ರ ಕೊಡಬೇಕಾಗತ್ತೆ ಅಂತ ಅನಿಸುತ್ತೆ. ಗೊತ್ತಿಲ್ಲ, ಐ ಮೈಟ್ ಬಿ ರಾಂಗ್ ಆಲ್ಸೋ. ಬಟ್ ಅನಿಸಿದ್ದು ಎಷ್ಟೊಂದು ದಿನ ಆಗಿತ್ತು ನಿಮ್ಮೊಡನೆ ನನ್ನ ಮಾತುಗಳನ್ನು ಹಂಚಿಕೊಂಡು. ಹಾಗಾಗಿ ಈ ಮೆಮೊರೀಸ್ನ ಅಥವಾ ನನ್ನ ಬದುಕಿನ ಈ ಒಂದು ಭಾಗನ ನಿಮ್ಮ ಜೊತೆಗೆ ಹಂಚಿಕೊಂಡೆ. ಮತ್ತೊಂದು ಕಥೆ ಜೊತೆಗೆ ಅಥವಾ ಮತ್ತೊಂದು ಘಟನೆ ಜೊತೆಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಗುಡ್ ಬೈ.